ನಮಸ್ಕಾರ ವೀಕ್ಷಕರೇ, ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನಲ್ಲಿ ನೀವೆಲ್ಲ ಕಾಯ್ದಿರುವಂಗೆ ಇವತ್ತಿನ ಒಂದು ಎನ್ವಲ್ ಪೇಪರ್ ಏನಾಯಿತು ಎಕನಾಮಿಕ್ಸು, ಈ ಒಂದು ಫಸ್ಟ್ ಪೇಪರ್ಸ್ ಏನಿದೆ ಇದು ವಾರ್ಷಿಕ ಪರೀಕ್ಷೆ 2025 ಮತ್ತು 26ನೇ ಸಾಲಿನ ವಾರ್ಷಿಕ ಪರೀಕ್ಷೆ. ತುಂಬ ಸರಳ, ಅತ್ಯಂತ ಒಂದು ಏನಂದರೆ ಮಕ್ಕಳಿಗೆ ಒಂದು ಸರಿಯಾದಂಥ ರೀತಿಯಲ್ಲಿ ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಬೇಕಾಗಿರುವಂಥ ರೀತಿಯಿಂದ ಪೇಪರನ್ನು ಆಗಿತ್ತು ಅನ್ನುವಂಥದ್ದು ಭಾಳ ಜನ ವಿದ್ಯಾರ್ಥಿಗಳು ನನಗೆ ಹೇಳಿದ್ರು, ಸರ್ ತುಂಬ ಈಸಿ ಇತ್ತು, ಸರಳವಾಗಿತ್ತು, ಆಮೇಲೆ ನೀವೇನು ವರ್ಕ್ ಮಾಡಿಸಿದ್ರಿ, ಏನೇನು ನಾವು ಇಂಪಾರ್ಟೆಂಟ್ ಅಂತ ಕೊಟ್ಟಿದ್ದೀವಿ, ಸೊ ಅದನ್ನೇ ಬಂದಿದೆ ಅಂತ ಹೇಳಿದ್ರು. ಖಂಡಿತವಾಗಲೂ ಸೊ ತುಂಬ ಸರಳವಾದಂಥ ಒಂದು ಪತ್ರಿಕೆ ಇದು. ಯಾವುದೇ ಮಗು ಸೊ ಕಾಲೇಜ್ಗೆ ಹೋಗಿಲ್ಲ ಅಂದರೂ ಕೂಡ ಒಂದು 2-3 ದಿನದಲ್ಲಿ ಚೆನ್ನಾಗಿ ತಯಾರಿ ಆಗಿದ್ದರೆ ಸೊ ಅವರು ಈ ಒಂದು ಆರಾಮಾಗಿ 40-42 ಮಾರ್ಕ್ಸನ್ನು ತೊಗೋಬೋದು, ಏನೂ ತೊಂದರೆ ಇಲ್ಲ ಆ ಥರ ಪೇಪರು. ಆಮೇಲೆ ಔಟ್ ಆಫ್ ಔಟ್ ಮಾಡಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಇದು ಮಾಡಿದ್ದಾರೆ, ಏನೇನು ಆಗಬೇಕು ಅನ್ನೋದು ಸ್ವಲ್ಪ ಅಪ್ಡೇಟ್ ಎಲ್ಲ ಆಗಿದಾವೆ, ಹೌದಾ. ಸೊ ಡೇಟಾ ಚೇಂಜಸ್ ಎಲ್ಲ ಆಗಿದೆ, ಆದರೂ ಕೂಡ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಸೊ ಎಲ್ಲರಿಗೂ ಕೂಡ ಕರ್ನಾಟಕದಾದ್ಯಂತ ಇರುವಂಥ ಒಂದು ಆರ್ಟ್ಸ್ ಮತ್ತು ಕಾಮರ್ಸ್ನಲ್ಲಿ ಓದಿದಂಥ ಎಲ್ಲ ಮಕ್ಕಳಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ವತಿಯಿಂದ. ಸುಮಾರು ಜನ ಕಮೆಂಟ್ ಹಾಕಿದ್ರಿ, ಸರ್ ನೀವು ಕೊಟ್ಟಿರುವಂಥ ಪಾಸಿಂಗ್ ಪ್ಯಾಕೇಜಿಂದನೇ ಎಲ್ಲ ಕ್ವಶನ್ಸ್ ಅದೇ ಇತ್ತು, 100% ಅವೇ ಇದೆ ಅಂತ ಹೇಳಿದ್ರು, 80 ಔಟ್ ಆಫ್ 80 ಬಂದಿದ್ದಾವೆ ಅಂತ ಹೇಳಿದ್ರು. ಖಂಡಿತ ಅಲ್ಲಿ 1 ಮತ್ತು 2 ಕ್ವಶನ್ಸ್ ಮಾತ್ರ ಬಂದಿಲ್ಲ. ಒಂದು 4 ಮಾರ್ಕ್ಸ್ನಲ್ಲಿ ಮಾರ್ಕೆಟ್ ಎಕಾನಮಿ ಅಂತ ಇತ್ತಲ್ಲ, ಅದ್ರ ಬಗ್ಗೆ ಒಂದು ನಾನು ಕೊಟ್ಟಿಲ್ಲ, ಅಲ್ಲಿ ಬಂದಿಲ್ಲ. 6 ಮಾರ್ಕ್ಸಲ್ಲಿ ಒಂದು ಬಂದಿಲ್ಲ, ಹೌದಾ. ಸೊ ಅದು ಎಷ್ಟನೇ ಪ್ರಶ್ನೆ ಅಂತಂದಾಗ ಸಿಯಲ್ಲಿ 27ನೇ ಪ್ರಶ್ನೆ, ಒಂದು ಮಾರುಕಟ್ಟೆ ಅರ್ಥವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ಅದೊಂದು ನಾನು ಇದರಲ್ಲಿ ಕೊಟ್ಟಿರಲಿಲ್ಲ, ಬಟ್ ಉಳಿದಿದ್ದೆಲ್ಲ ಆಪ್ಷನಲ್ಲಿ ಇತ್ತಲ್ಲ ಸಾಕಷ್ಟು. ಆಮೇಲೆ ಸಂದಾಯ ಬಾಕಿ ಖಾತೆಗಳನ್ನು ಒಂದು ಕುರಿತು ಪಟ್ಟಿ ಮಾಡಿ ಅಂತ, ಹೌದಾ. ಸೊ ಈ 2 ಪ್ರಶ್ನೆಯನ್ನು ಬಿಟ್ಟರೆ ಉಳಿದಿದ್ದೆಲ್ಲ ಕ್ವಶನ್ಸ್ಗಳನ್ನು ಬಂದಿದ್ದಾವೆ ಸ್ನೇಹಿತರೆ. ಹಾಗಾಗಿ ಕರ್ನಾಟಕದಾದ್ಯಂತ ಇರುವಂಥ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ, ಈ ಸಲ ಸ್ಕೋರ್ ಚೆನ್ನಾಗಿ ಮಾಡ್ಬೋದು ಅಂತ. ನಮ್ಮ ಮಕ್ಕಳು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಆಲ್ರೆಡಿ ನಾನು ಅದನ್ನು ಪಿಕ್ಕನ್ನು ಕೂಡ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ಏನಂದರೆ ವಿದ್ಯಾರ್ಥಿನಿಯರು ಅಷ್ಟೇ ನನಗೆ ಲಾಸ್ಟಿಗೆ ಸಿಕ್ಕಿರೋದು. ಆಲ್ಮೋಸ್ಟ್ ಅಲ್ಲಿ ನಾವು ಹೋದಾಗ ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲ ಅರ್ಧಕ್ಕಿಂತ ಜಾಸ್ತಿ ಮಕ್ಕಳು ಹೋಗಿದ್ದರು. ಹಾಗಾಗಿ ಸಿಕ್ಕಿರುವಂಥ ಮಕ್ಕಳೆಲ್ಲನೂ ಕೂಡ ತುಂಬ ಖುಷಿಯಾಗಿದ್ದರು. ಹಾಗಾಗಿ ಆ ಖುಷಿನೇ ನಾನು ಅನಿಸ್ತು. ಸುಮಾರು ಕ್ವಶನ್ ಎಲ್ಲ ಕೇಳಿದೆ, ಸೊ ಎಲ್ಲೆಲ್ಲನೂ ಕೂಡ ಆನ್ಸರ್ ಮಾಡಿದ್ದಾರೆ. ನೋಡೋಣ, ಕಾದು ನೋಡೋಣ. ಒಂದು ನನ್ನ ಈ ವರ್ಷ ಇದರಲ್ಲಿ 5 ಇತ್ತು ಟಾರ್ಗೆಟು, 5ಕ್ಕಿಂತ ಜಾಸ್ತಿನೂ ಬರುವಂಥ ಸಾಧ್ಯತೆಗಳು ಇದೆ, ನೋಡೋಣ. ಸೊ ಇವಾಗ ಲೇಟ್ ಮಾಡೋದು ಬೇಡ, ನನ್ನ ಒಂದು ಕಂಟೆಂಟಿಗೆ ಇವತ್ತು ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ಸರ್ ಯಾಕೆ ಲೇಟ್ ಆಯಿತು ಅಂತ. ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲಿ ಕೊಡೋಣ ಅಂಥೇಳಿ, ಅದಕ್ಕೆ ಸ್ವಲ್ಪ ದಯವಿಟ್ಟು ಲೇಟ್ ಆಯಿತು, ಕ್ಷಮೆ ಇರಲಿ, ಹೌದಾ. ಸೊ ಕಂಟೆಂಟಿಗೆ ಯಾವುದೇ ರೀತಿಯಂಥ ಹಾಮ್ ಆಗಲಾರ್ದಂಗೆ ಕೊಟ್ಟಿದ್ದೀನಿ. ಸೊ ಮಕ್ಕಳು ನೋಡ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಎಲ್ಲ ಕೊಟ್ಟಿದೆ. ಪ್ರತಿ ವರ್ಷವೂ ಕೂಡ ನಿಮ್ಮ ಒಂದು ಸಪೋರ್ಟ್ ಇತ್ತು, ಎಲ್ಲ ಲೆಕ್ಚರ್ಸು ಕೂಡ ಭಾಳ ಸಪೋರ್ಟ್ ಮಾಡಿದ್ದಾರೆ. ನನ್ನ ವಿಡಿಯೋ ಮತ್ತು ನನ್ನ PDF ಎಲ್ಲ ಮಕ್ಕಳಿಗೆ ತಲುಪೋ ನಿಟ್ಟಿನಲ್ಲಿ ಎಲ್ಲ ಕರ್ನಾಟಕದಾದ್ಯಂತ ಇರುವಂಥ ಲೆಕ್ಚರ್ಸು ಭಾಳ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅವರಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಇವತ್ತು ತುಂಬ ಒಂದು ದೊಡ್ಡ ಮಟ್ಟದಲ್ಲಿ ಬೆಳಿಬೇಕು ಅಂದರೆ ಇದಕ್ಕೆಲ್ಲ ಸಪೋರ್ಟ್ ನಿಮ್ಮದೇ ಇದೆ. ಹಾಗಾಗಿ ಮುಂದೂ ಕೂಡ ಇರಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಫಸ್ಟ್ ಕ್ವಶನ್ ನೋಡಿ, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸನ್ನು ಕೇಳಿರುವಂಥದ್ದು 2ನೇ ಅಧ್ಯಾಯದಲ್ಲಿ. ಸೊ ಅದಂತೂ ರ್ಯಾಂಕ್ ಅಂತಿದೆ, ನಿಮ್ಗೆ ಗೊತ್ತಿದೆ. ಅದನ್ನೇ ಸ್ಥಾನ ಸೂಚಕ ದೃಷ್ಟಿಕೋನ ಏನಂತ ಕರಿತಾ ಇದ್ರು, ಶ್ರೇಣಿಯಲ್ಲಿ ಇರುತ್ತೆ, ಹೌದಾ. ಇವೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಡೇಟಾ ಮಾತ್ರ ಇಲ್ಲಿ ಚೇಂಜ್ ಆಗಿದೆ ನೋಡಿ. TFC ಏನಾಯಿತು 200 ಅಂತ ಕೊಟ್ಟಿದ್ದು. ಸೊ ಮತ್ತು ಒಂದು TVC 225 ಅಂತ 2 ಪ್ಲಸ್ ಮಾಡಿದ್ರೆ 425 ಬರುತ್ತೆ. ಹಾಗಾಗಿ ಸಿ ಆಪ್ಷನ್ಸು ರೈಟ್ ಆಗಿದೆ ನೋಡಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಎಟ್ ಅ ಫ್ಯಾಕ್ಟರ್ ಕಾಸ್ಟ್ ಈಸ್ ನೋನ್ ಆ್ಯಸ್ ನ್ಯಾಷನಲ್ ಇನ್ಕಮ್, ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ತುಂಬ ಇಂಪಾರ್ಟೆಂಟ್ ಅಂತ ಕ್ವಶನ್ಸು, ಸರಳವಾಗಿತ್ತು. ಅಗ್ರಿಗೇಟ್ ಮಾನಿಟರಿ ರಿಸೋರ್ಸಸ್ ಈಸ್ ಆಲ್ಸೋ ನೋನ್ ಆ್ಯಸ್. ಸೊ M3 ಆ್ಯಕ್ಚುಲಿ M2 ಬರೆದಿದ್ದಾರೆ, M1 ಬರೆದಿದ್ದಾರೆ ಮಕ್ಕಳು ಕೆಲವರು. ಸೊ ನಮ್ಮ ಮಕ್ಕಳೇ ಇಲ್ಲ ಬರ್ತಿದ್ದಾರೆ. ಬೇರೆ ಮಕ್ಕಳು ಫಸ್ಟಿಗೆ ಬಂದಾಗ ಕೇಳಿದೆ, ಸರ್ M2 ಆಗುತ್ತೆ ಅಲ್ರಿ ಅಂತ ಕೇಳಿದ್ರು ಅವರು. ಇಲ್ಲ M3 ಆಗುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಪೇಪರ್ ಟ್ಯಾಕ್ಸ್, ಹೌದಾ. ಸೊ ವೆಲ್ತ್ ಟ್ಯಾಕ್ಸ್, ಸಂಪತ್ತಿನ ತೆರಿಗೆ ಆಗುತ್ತೆ. ಆಲ್ರೆಡಿ ತುಂಬ ರಿಪೀಟ್ ಆಗಿದ್ದಾವೆ. ಸೊ 1ನೇದು 6th 1 ಕ್ವಶನ್ಸು ಮಿಕ್ಸ್ಡ್ ಎಕನಾಮಿಕ್ಸ್, ಮಿಶ್ರ ಆರ್ಥಿಕತೆಗಳು, ಹೌದಾ. ಇದು 1ನೇ ಚಾಪ್ಟರ್ನಲ್ಲಿ ಇರುವಂಥದ್ದು. ಆನಂತರ ಇದು 3rd ಚಾಪ್ಟರ್ನಲ್ಲಿ ಕೊಟ್ಟಿದ್ದಾರೆ, 7th 1 ಐಸೋಕೋಂಟ, ಸಮೋತ್ಪನ್ನ ರೇಖೆಗಳು ಅಂತ ನೆನಪಿರಲಿ. ಆಮೇಲೆ ಇದು 4th 1 ಚಾಪ್ಟರ್ನಲ್ಲಿ ಪರಿಪೂರ್ಣ ಪೈಪೋಟಿ, ಇದು ಈ ಚಾಪ್ಟರ್ನಿಂದ ತಗೊಂಡಿರುವಂಥದ್ದು. ನೆಕ್ಸ್ಟ್ 1 ಟ್ರಾನ್ಸಾಕ್ಷನ್ ಮೋಟಿವ್,
ಆರ್ ಯಾವುದು ಕನ್ನಡ ಒಳಗೆ ವ್ಯವಹಾರಗಳ ಕುರಿತು ಚಾಪ್ಟರ್ ನಂಬರ್ 8 ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಒಳಗೆ ಬರುತ್ತೆ. ಸಾರಿ, ಮನಿ ಆ್ಯಂಡ್ ಬ್ಯಾಂಕಿಂಗ್ ಒಳಗೆ ಬರುತ್ತೆ. ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ಅಲ್ಲ, ಮನಿ ಆ್ಯಂಡ್ ಬ್ಯಾಂಕಿಂಗ್ನಲ್ಲಿ ಬರುತ್ತೆ. ನೆಕ್ಸ್ಟ್ ಒನ್, ಸೊ ಇದು ನೆಕ್ಸ್ಟ್ ಯಾವುದು ಇನ್ವೆಸ್ಟ್ಮೆಂಟ್, ಹೌದಾ. ಸೊ ಇದು ಯಾವುದು ಅಂದರೆ ಚಾಪ್ಟರ್ ನಂಬರ್ 10ಗೆ ಸಂಬಂಧಪಡುತ್ತೆ. ಆನಂತರ ನೋಡಿ ಮ್ಯಾಥ್ಸ್ ದಿ ಫಾಲೋವಿಂಗ್ ಎಷ್ಟು ಈಸಿ ಇದೆ ನೋಡಿ ಸ್ನೇಹಿತರೆ, ಹೌದಾ. ತುಂಬ ಸರಳವಾಗಿ ಇರುವಂಥ ಪ್ರಶ್ನೆಗಳು, ಹೌದಾ. ಲೀನಿಯರ್ ಡಿಮ್ಯಾಂಡ್ ಕಾರು ಕೇಳಿದ್ದಾರೆ. ಇಲ್ಲಿ ಅದು ಎ ಮೈನಸ್ ಬಿ ಪಿ ಆಗಬೇಕು. ಪೈ ಇಸಿಕಲ್ ಟು ಟಿ ಆರ್ ಮೈನಸ್ ಟಿ ಸಿ. ಆಡಮ್ ಸ್ಮಿತ್ ಕಾಣದ ಕೈ ಇನ್ವಿಸಿಬಲ್ ಹ್ಯಾಂಡ್ ಅಂತ. ಇನ್ವೆಂಟ್ರಿ ತಪಶೀಲ ಪಟ್ಟಿ ದಾಸ್ತಾನು ಅಥವಾ ಸ್ಟಾಕ್ ವೇರಿಯಬಲ್. ಮ್ಯಾನೇಜ್ ಫ್ಲೋಟಿಂಗ್ ಆರ್ ಡರ್ಟಿ ಫ್ಲೋಟಿಂಗ್, ಹೌದಾ. ಕನ್ನಡದಲ್ಲೂ ಅದೇ ಅದ, ಇಂಗ್ಲೀಷ್ನಲ್ಲೂ ಅದೇ ಅದ. ನಿರ್ವಹಣಾ ಹೊಂದಾಣಿಕೆಗೆ ಅದೇ ಆಗುತ್ತೆ. ನೆಕ್ಸ್ಟ್ ನೋಡಿ 1 ಮಾರ್ಕ್ಸ್ನಲ್ಲಿ ಎಷ್ಟು ಸರಳ ಇದೆ ನೋಡಿ ಸ್ನೇಹಿತರೆ. ಎಕ್ಸ್ಪೆಂಡ್ ದಿ MRS, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಕೆಲವೊಬ್ಬರು ಸಬ್ಸ್ಟಿಟ್ಯೂಟ್ ಅಂತ ಬರೆದಿದ್ದಾರೆ, ನೋಡೋಣ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಒಂದು ಹುಡುಗನು ಕೂಡ ಬರೆದಿದ್ದಾರೆ, ನೋಡೋಣ. ಯಾಕಂದರೆ ಆ್ಯಕ್ಚುಲಿ ಸಬ್ಸ್ಟಿಟ್ಯೂಷನ್ ಈಸ್ ದ ರೈಟ್ ಆನ್ಸರ್. ಸೀಮಂತ ಬದಲಿಕೆ ದರ ಕನ್ನಡದವರು ಕರೆಕ್ಟ್ ಬರೆದಿದ್ದಾರೆ, ಇಂಗ್ಲೀಷ್ನಲ್ಲಿ ಸಬ್ಸ್ಟಿಟ್ಯೂಟ್ ಅಂತ ಬರೆದಿದ್ದಾರೆ. ಅದಕ್ಕೆ ಸರಿಯಾಗಿ ಆಗುವುದಿಲ್ಲ ಅಂತ ನನ್ನ ಭಾವನೆ, ನೋಡೋಣ, ಹೇಳೋಕ್ಕಾಗೋದಿಲ್ಲ. ಸೊ ವಾಟ್ ಈಸ್ ಸಪ್ಲೈ, ಹೌದಾ. ಸೊ ಇದನ್ನು ಕೂಡ ಒನ್ ವರ್ಡ್ನಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೇ ಅದಾವ, ಹೌದಾ. ಏನು ಕೊಟ್ಟಿದ್ದೀನಿ ಅಲ್ಲೇ ಅವೇ ಅದಾವ ನೋಡಿ. ಸೊ ಗಿವ್ ದ ಮೀನಿಂಗ್ ಆಫ್ ಎಕ್ಸ್ಪೋರ್ಟ್ಸ್, ರಫ್ತುಗಳ ಕೇಳಿದ್ದಾನೆ, 6th ಚಾಪ್ಟರ್ನಲ್ಲಿದೆ. ಆನಂತರ ನೆಕ್ಸ್ಟ್ ಇದು 9th ಚಾಪ್ಟರ್ಗೆ ಸಂಬಂಧಪಡುತ್ತೆ ನೋಡಿ. ಸೊ ಇಲ್ಲಿ ಏನಾಗಿದೆ, ಭಾಳ ಜನ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಹೌದಾ. ಗೌರ್ನಮೆಂಟ್ ಎಕ್ಸ್ಪೆಂಡಿಚರ್ ಟ್ಯಾಕ್ಸ್ ಇವೆರಡೇ ಬರೆದ್ರೆ ಸರಿಯಾಗ್ತಿತ್ತು. ಭಾಳ ಜನ ಏನೋ ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಅಗ್ರಿಗೇಟ್ ಸಪ್ಲೈ ಏನೇನೋ ಬರೆದಿದ್ದಾರೆ. ಸೊ ಇದು ಆಗೋದಿಲ್ಲ, ಅದಕ್ಕೂ ನೋಡ್ಕೊಳ್ಳಿ ಸ್ನೇಹಿತರೆ. ಎಸ್, ಅದಾದ ನಂತರ ನೆಕ್ಸ್ಟ್ 16th 16ನೇ ಪ್ರಶ್ನೆ. 16ನೇ ಪ್ರಶ್ನೆ ಒಳಗೆ ಕೆಲವರು ಡಿವ್ಯಾಲ್ಯೂಯೇಷನ್ಸ, ಡಿಪ್ರಿಷಿಯೇಷನ್ ಈ ಥರ ಎಲ್ಲ ಬರೆದಿದ್ದಾರೆ, ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಸರಳವಾಗಿತ್ತು, ಅಪ್ರಿಷಿಯೇಷನ್ ಆಫ್ ಡೊಮೆಸ್ಟಿಕ್ ಕರೆನ್ಸಿ ಅಂತ, ಹೌದಾ. ಸೊ ಅಂದರೆ ಸ್ವದೇಶಿ ಹಣದ ಮೌಲ್ಯ ಹೇಗೆ ಏರಿಕೆ ಆಗುತ್ತೆ ಅನ್ನುವಂಥದ್ದು ಇತ್ತು. ಇದು ಲಾಸ್ಟ್ ಚಾಪ್ಟರ್ನಲ್ಲಿ ಇದೆ, ಹೌದಾ. ಸೊ ಇಂಪಾರ್ಟೆಂಟ್ ಇರುತ್ತೆ, ನೋಡ್ಕೊಳ್ಳಿ ಅಂತ ನಿನ್ನೆ ಇದನ್ನು ಅಪ್ಲೋಡ್ ಮಾಡಿದಾಗ ಹೇಳಿದ್ದೆ ಬೆಳಗ್ಗೆ. ಬಿ ಪಾರ್ಟಲ್ಲಿ ನೋಡಿ ಸರಳವಾಗಿ ಲಿಸ್ಟ್ ಆಫ್ ದ ಬೇಸಿಕ್ ಎಕನಾಮಿಕ್ ಆ್ಯಕ್ಟಿವಿಟೀಸ್. ವಾಟ್ ಏನಂದ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವುದದ? ಪ್ರೊಡಕ್ಷನ್, ಕನ್ಸಂಪ್ಷನ್, ಡಿಸ್ಟ್ರಿಬ್ಯೂಷನ್, ಎಕ್ಸ್ಚೇಂಜ್, ಕರೆಕ್ಟಾ. ಲಿಸ್ಟ್ ಔಟ್ ದ ಫ್ಯಾಕ್ಟರ್ ಆಫ್ ಡಿಟರ್ಮಿನಿಂಗ್ ಡಿಮ್ಯಾಂಡ್, ಹೌದಾ. ಬೇಡಿಕೆ ನಿರ್ಧಾರಕಗಳ, ಹೌದಾ. ಸೊ ಇವೇ ಪ್ರೈಸ್ ಆಫ್ ಕಮೋಡಿಟಿ ಆ್ಯಂಡ್ ಇನ್ಕಮ್ ಆ್ಯಂಡ್ ಕನ್ಸ್ಯೂಮರ್, ಓಕೆ. ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಇವೇ ಬರುತ್ತೆ. ನೆಕ್ಸ್ಟ್ ಒನ್ 3rd ಚಾಪ್ಟರ್ನಲ್ಲಿ ಲಾಂಗ್ ರನ್ ಕಾಸ್ಟ್, ಹೌದಾ. ಶಾರ್ಟ್ ರನ್ ಬರುತ್ತೆ ಅಂತ ನಿರೀಕ್ಷೆ ಇತ್ತು, ಲಾಂಗ್ ರನ್ ಕೊಟ್ಟಿದ್ದಾರೆ, ಈಸಿ ಇದೆ, ಹೌದಾ. ಸೊ LRSC LRMC ಅದನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಾ, ಬ್ರ್ಯಾಕೆಟಲ್ಲಿ ಅದು ಬರಿಬೇಕಾಗಿತ್ತು. ದೀರ್ಘಾವಧಿ ಸರಾಸರಿ ವೆಚ್ಚ, ದೀರ್ಘಾವಧಿ ಸೀಮಂತ ವೆಚ್ಚ. ನೆಕ್ಸ್ಟ್ ಇದು ನೋಡಿರಿ ಕಂಡೀಷನ್ಸ್, ಹೌದಾ. P is equal to MC, MC ಯು ನಾಟ್ MC ನಾಟ್ ಡಿಕ್ರೀಸಿಂಗ್ ಎಟ್ Q0 ಅಂತ. ಇವು 2 ಪಾಯಿಂಟ್ ಬರೆದ್ರು ಸಾಕು, 3ನೇದು ಬರೆದ್ರು ನಡೀತದೆ, ಏನು ತೊಂದರೆ ಇಲ್ಲ. ಶಟ್ ಡೌನ್ ಪಾಯಿಂಟ್, ಹೌದಾ. ಶಟ್ ಡೌನ್ ಪಾಯಿಂಟನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಅದ ಇದು 4th ಚಾಪ್ಟ್ರಲ್ಲಿ ಇವೆಲ್ಲ. ಆ್ಯಂಡ್ ನೆಕ್ಸ್ಟ್ 7th ಚಾಪ್ಟ್ರಲ್ಲಿ 2 ಕೇಳಿದ್ದಾರೆ. ಒಂದು ಇಂಟರ್ಮೀಡಿಯೇಟ್ ಗೂಡ್ಸು, ನೆಕ್ಸ್ಟ್ ಏನಂದ್ರೆ ಎಕ್ಸ್ಟರ್ನಲಿಟೀಸ್ ಕೇಳಿದ್ದಾರೆ, 2 ಕೇಳಿದ್ದಾರೆ ಎಕ್ಸ್ಟರ್ನಲಿಟೀಸ್, ಹೌದಾ. ಇವೆಲ್ಲ ರಿಪೀಟೆಡ್ ಇರುವಂಥ ಪ್ರಶ್ನೆಗಳೇ, 2 ಬರುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನೋಡಿ ಡೇಟಾ ಚೇಂಜ್ ಆಗಿದೆ, ಹೌದಾ. ನಾನು 0.75 ಮಾಡಿಸಿದ್ದೀನಿ, 0.8 ಮಾಡಿಸಿದ್ದೀನಿ, ಬಟ್ 0.6 ಮಾಡಿದ್ದಿಲ್ಲ, ಹಾಗಾಗಿ ಅದು ಕಾಪಿ ಪೇಸ್ಟ್ ಮಾಡಿದ್ದೀನಿ ನೋಡಿ. ಕನ್ನಡ ಒಳಗೆ ತಪ್ಪಾಗಿದೆ ಸ್ನೇಹಿತರೆ. MPC ಮೌಲ್ಯವು 0.75 ಏನೇನು ಮಾಡಿಸಿದ್ರು ಅದೇ ತೊಗೊಂಡಿದ್ದೀನಿ, ಇಂಗ್ಲೀಷ್ನಲ್ಲಿ ಕರೆಕ್ಟ್ ತೊಗೊಂಡಿದ್ದೀನಿ, ಹಾಗಾಗಿ ಆನ್ಸರ್ ಕರೆಕ್ಟ್ ಇದೆ, ನೆನ್ಪಿಟ್ಕೊಳ್ಳಿ. 0.4 ಆಗಬೇಕು MPS, ಹೌದಾ. MPS 0.4 ಆಗಬೇಕು. ಸೊ ಅದನ್ನೇ ನೀವು ಹಾಕ್ಕೊಂಡಾಗ ಅಲ್ಲೇನಾಗುತ್ತೆ, ಸೊ ಅದು 2 ಏನಾಗುತ್ತೆ, K is equal to 4 ಆಗಿದೆ. ಅಲ್ಲಿ ನೀವೇನು ಮಾಡ್ಕೋಬೇಕು, 2.5 ಆನ್ಸರ್, 4 ಅಲ್ಲ, 2.5. 2.5 ಬಂದರೆ ಅಲ್ಲೊಂದು ಮಾರ್ಕ್ಸ್ ಇದೆ. ಇಲ್ಲಿ ಏನಾಗಬೇಕು, 0.4 ಆಗಬೇಕು MPS, ಹೌದಾ. ಅವೆರಡು ಮಾಡ್ಕೊಳ್ಳಿ. ನಾನು ಟೈಪ್ ಮಾಡಿದ್ದೀನಿ, ಆದರೂ ಕೂಡ ಅಲ್ಲಿ ಸೇವ್ ಆಗಿಲ್ಲ ನೋಡಿ, ಹೌದಾ. ಈ ಥರ ಆಗುತ್ತೆ, ಗಡಬಡನಲ್ಲಿ ಇರಲಿ. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಪಬ್ಲಿಕ್ ಗೂಡ್ಸ್ ಆ್ಯಂಡ್ ಪ್ರೈವೇಟ್ ಗೂಡ್ಸ್. ಸಾರ್ವಜನಿಕ ಸರಕು ಮತ್ತು ಖಾಸಗಿ ಸರಕುಗಳ ನಡುವಿನ ವ್ಯತ್ಯಾಸ, ಹೌದಾ. ಸೊ ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಸರಳವಾದಂಥ ಪ್ರಶ್ನೆಗಳು, ಡಿಫಿಕಲ್ಟೀಸ್ ಇರಲಿಲ್ಲ ಅಷ್ಟೇ. ಇದೊಂದು, ಹೌದಾ. ಇದು ಲೆಂದಿ ಇದೆ, ಭಾಳ ಜನಕ್ಕೆ ಬಿಡು ಅಂತ ಹೇಳಿದೆ ನಾನು, ಅದನ್ನೇ ಕ್ವಶನ್ ಹಾಕಿದ್ದಾರೆ ನೋಡಿ, ಹೌದಾ. ಎಸ್. ನೆಕ್ಸ್ಟ್ ಸಿ ಪಾರ್ಟಲ್ಲಿ ನೋಡಿ, ಇದೊಂದು ಪ್ರಶ್ನೆ ನಾನು ಕೊಟ್ಟಿಲ್ಲ ಮಕ್ಕಳಿಗೆ,
ಕ್ಲಾಸಲ್ಲಿ ಎಲ್ಲ ಮಾಡಿಸಿರ್ತೀವಿ, ಬಟ್ ಇಂಪಾರ್ಟೆಂಟ್ ಏನಿಲ್ಲ ಬಿಡಿ ಅಂತ ಹೇಳಿದೆ. ಬಟ್ ಅದು ಅದೇ ಪ್ರಶ್ನೆ ಬಂದಿದೆ ನೋಡಿ, ಹೇಳೋಕ್ಕಾಗೋದಿಲ್ಲ, ಯಾವುದೂ ಕೂಡ ಬರ್ಬೋದು ಅಂತ. ಹೌದಾ, ಇದೊಂದು ಪ್ರಶ್ನೆನೇ. ಹೌ ಡಸ್ ದ ಮಾರ್ಕೆಟ್ ಎಕಾನಮಿ ವರ್ಕ್ ಅಂತ. ಹೌದಾ, ಸೊ ಮಾರುಕಟ್ಟೆ ಒಂದು ಆರ್ಥಿಕತೆ, ಬಂಡವಾಳಶಾಹಿ ಆರ್ಥಿಕತೆ ಹೇಗೆ ಒಂದು ಕಾರ್ಯನಿರ್ವಹಿಸುತ್ತದೆ ಅಂತ ಕೇಳಬಹುದು, ಅಥವಾ ಲಘು ಟಿಪ್ಪಣಿ ಬರೀರಿ ಅಂತ ಕೇಳಿರುವಂಥದ್ದು. ಆ ನಂತರ ಇದೊಂದು ಪ್ರಾಬ್ಲಮೆಟಿಕ್ ಕೊಟ್ಟಿದ್ದಾರೆ. ಹೌದಾ, ಸೊ ಮೊದಲೆಲ್ಲ 0.8 0.5 ಬಂದಿದ್ದು ಮಾಡಿದ್ದೀವಿ. ಈಗೇನಾಗಿದೆ 0.56 ಅಂತ ಬರುತ್ತೆ ಸ್ನೇಹಿತರೆ, ನೆನ್ಪಿಟ್ಕೊಳ್ಳಿ. ಓಲ್ಡ್ ಕ್ವಾಂಟಿಟಿ ಇವೆಲ್ಲ ಏನದವ, ಸೊ ಅದನ್ನು ಮಾಡಿದಾಗ ಇಲ್ಲೇನಾಗುತ್ತೆ 0.56 ಅಂತ ಬರುತ್ತೆ. ನೀವು ಬರೀ 0.5 ಇಡಬೇಡಿ ಪ್ಲೀಸ್, ಮೈನಸ್ನ ಬರುತ್ತೆ, ಅದನ್ನು ನೀವೇನು ಮಾಡಬೇಕು, ಪ್ಲಸ್ ಒಳಗೆ ಕನ್ವರ್ಟ್ ಮಾಡಬೇಕು. ನೆಕ್ಸ್ಟ್ ಒನ್, ಎಕ್ಸ್ಪ್ಲೇನ್ ದ ಡಿಟರ್ಮೆಂಟ್ ಆಫ್ ಸಪ್ಲೈ ಕರ್ವ್. ಇದೂ ಕೂಡ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಎಲ್ಲನೂ ಕೂಡ ಬಂದಿದ್ದಾವೆ. ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ಇನ್ಪುಟ್ ಪ್ರೈಸಸ್, ಯೂನಿಟ್ ಟ್ಯಾಕ್ಸ್, ಇವೆಲ್ಲನೂ ಕೂಡ ಭಾಳ ಸಲ ನಾವು ಡಿಸ್ಕಷನ್ ಮಾಡಿದೆ. ತಂತ್ರಜ್ಞಾನ ಪ್ರಗತಿ, ಆದಾನದ ಬೆಲೆಗಳು. ಹೌದಾ, ಸೊ ಇವೆಲ್ಲನೂ ಕೂಡ ನಿಮ್ಗೆ ಸರ್ಕಾರದ ನೀತಿ, ಉದ್ಯಮ ಘಟಕದ ಗುರಿ, ಇವೆಲ್ಲನೂ ಕೂಡ ನಿಮ್ಗೆ ಸಾಕಷ್ಟು ಪಾಯಿಂಟ್ಸ್ ಎಕ್ಸ್ಪ್ಲೇಷನ್ ಮಾಡಿದೆ. ಟೇಬಲ್ ನೋಡಿ. ಹೌದಾ, ಇದೊಂದು ಸೆಮಿಲ್ಟೇನಿಯಸ್ ಆಫ್ ದಿ ಶಿಫ್ಟ್ ಆಫ್ ದ ಡಿಮ್ಯಾಂಡ್ ಏನು ಮಾರ್ಕೆಟ್ ಇಕ್ವಿಲಿಬ್ರಿಯಮ್, ಅದನ್ನು ಟೇಬಲ್ ಇದೆ. ರೈಟ್ ವರ್ಡನ್ನು ನೋಡಿ ಬರುತ್ತೆ ಅಂತ ಹೇಳಿದೆ ನೋಡಿ, ಬಂದಿದೆ. ಸರಿನಾ? ಎಸ್. ಇದಾದ ನಂತರ ನೆಕ್ಸ್ಟ್ 6th ಚಾಪ್ಟರ್ನಲ್ಲಿ ಏನಾಗಿದೆ, ಗೌರ್ನಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ಸ್ ಎರಡರದ್ದು, ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಇದು ಭಾಳ ಸಲ ರಿಪೀಟ್ ಆಗಿದೆ ಅಂತ ಹೇಳಿದ್ದೀನಿ ನೋಡಿರಿ, ಬಂದಿದೆ. ಹೌದಾ, ಸರ್ಕಾರ ಮತ್ತು ಕುಟುಂಬ ವಲಯದ ಪಾತ್ರ. ಮನಿ ಆ್ಯಕ್ಟ್ ಆ್ಯಸ್ ಕನ್ವೀನಿಯಂಟ್ ಅಕೌಂಟ್, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿಸಿದ ಮಕ್ಕಳಿಗೆ RBI ಹೇಳಿದೆ. ಆ್ಯಕ್ಚುಲಿ ನನ್ನ ಪ್ರಕಾರ RBI ಬರುತ್ತೆ ಅಂತ ನಿರೀಕ್ಷೆ ಇತ್ತು, ಬಟ್ ಬಂದಿಲ್ಲ. ಅದ್ರ ಬದಲು ಇದು ಬಂದಿದೆ, ಇದನ್ನು ಕೂಡ ಮಾಡಿಸಿದ್ದೀವಿ. ಹೌದಾ, ಮಕ್ಕಳ ಬರೆದಿದ್ದಾರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಇದೆ ಅತ್ಯಂತ ಅನುಕೂಲಕರ ಘಟಕದ, ಸೊ ಇದೂ ಕೂಡ. ಇದಾದ ನಂತರ ನೆಕ್ಸ್ಟ್ ಸ್ನೇಹಿತರೆ ಕನ್ಜಂಪ್ಷನ್ ಫಂಕ್ಷನ್ಸ್. ಹೌದಾ, ಕನ್ಜಂಪ್ಷನ್ ಫಂಕ್ಷನ್ ಬರ್ಬೋದಿತ್ತು, ಇದ್ರ ಮ್ಯಾಗ ಒಂದು ಪ್ರಾಬ್ಲಮ್ ಕೊಡ್ತಾನಂತ ನಿರೀಕ್ಷೆ ಇತ್ತು, ಕೊಡಲಿಲ್ಲ. ಅದು ಚಾಪ್ಟರ್ ನಂಬರ್ ಇದರಲ್ಲಿ 2ಕ್ಕೆ ಹಾಕಿದ್ದಾರೆ ಅಷ್ಟೇ. ಬಂದಿದೆಲ್ಲ ಒಂದು ಭಾಳ ಜನ ನಿರೀಕ್ಷೆ ಇತ್ತು ಗೊತ್ತಾ, 4 ಮಾರ್ಕ್ಸಿಂದ 2 ಬರುತ್ತೆ, 6 ಮಾರ್ಕ್ಸಿಂದು 2 ಬರ್ಬೇಕು ಸರ್ ಅಂತ ಕೇಳ್ತಾ ಇದ್ರು ಮಕ್ಕಳು. ಇಲ್ಲ, ಎಲ್ಲ ಭಾಗದಾಗ ಒಂದು ಪ್ರಶ್ನೆ ಬರುತ್ತೆ, ಏನು ವರಿ ಮಾಡ್ಕೋಬೇಡಿ ಅಂತ ಹೇಳಿದೆ. ಹಾಗಾಗಿ ಸೊ ಏನಾಗಿದೆ, 2 ಮಾರ್ಕ್ಸ್ನಲ್ಲಿ ಅಲ್ಲೊಂದು ಪ್ರಾಬ್ಲಮ್ ಬಂದಿದೆ, 4 ಮಾರ್ಕ್ಸಿಗೆ ಒಂದು ಬಂದಿದೆ, ಮತ್ತು 6 ಮಾರ್ಕ್ಸಿಗೆ ಒಂದು ಬಂದಿದೆ. POQ ಎಲ್ಲ ಸೇರಿದ್ರೆ ನಿಮಗೆ 24 ಮಾರ್ಕ್ಸು ಆಗತ್ತೆ. ಅನುಭೋಗ ಬಿಂಬಕ, ಎಸ್, ಈಸಿ ಇದ್ದಿದೆ. ಹೌದಾ, ಏನು ತೊಂದರೆ ಇಲ್ಲ, ನಿಮಗೆ ಭಾಳ ಸರಳವಾದಂಥ ಪ್ರಶ್ನೆಯನ್ನು ಬಂದಿದೆ. ಗೌರ್ಮೆಂಟ್ ಬಜೆಟ್ ಚಾರ್ಟ್ ನೋಡ್ರಿ, ಸರ್ಕಾರದ ಮುಂಗಡ ಪತ್ರ ಅಂತ ಏನು ಕರಿತಾ ಇದ್ದೀವಿ ಅದು. ಹೌದಾ, ಸೊ ರೆವಿನ್ಯೂ ಬಜೆಟ್ ಮತ್ತು ಕ್ಯಾಪಿಟಲ್ ಬಜೆಟ್ ಇವೆಲ್ಲನೂ ಕೂಡ ಆಲ್ರೆಡಿ ನಿಮ್ಗೆ 2 ಚಾರ್ಟ್ ಬರ್ತಾವೆ ಅಂತ ಹೇಳಿದೆ. ಸೊ ಹಾಗಾಗಿ ಇಲ್ಲಿ ಇದೊಂದು ಮತ್ತು ಅದೊಂದು ಚಾಪ್ಟರ್ ನಂಬರ್ 5 ಅದನ್ನು ಕೂಡ ಅದಕ್ಕೆ ಸಂಬಂಧಪಡುತ್ತೆ ಅಲ್ಲ, ಅದು ಕನ್ನಡ ಒಳಗಿದು. ಸರಿನಾ? ಎಸ್. ಇದಾದ ನಂತರ ನೆಕ್ಸ್ಟ್ ಓಪನ್ ಮಾರ್ಕೆಟ್ ಲಿಂಕೇಜಸ್. ಹೌದಾ, ಇದರೊಳಗೆ ಚಾರ್ಟ್ ಬರ್ಬೋದು ಅಂತ ನಿರೀಕ್ಷೆ ಇತ್ತು, ಅದ್ರ ಬದಲು ಇದು ಕೊಟ್ಟಿದ್ದಾರೆ. ಹೌದಾ, ಸೊ ನೀವು ಬೇಕಾದರೆ ನಂದು ಪಾಸಿಂಗ್ ಪ್ಯಾಕೇಜಲ್ಲಿ ಇವೆಲ್ಲ ಪ್ರಶ್ನೆಗಳು ಇದೆ, ಕೊಟ್ಟಿದೆ. ಮುಕ್ತ ಆರ್ಥಿಕತೆಯ 3 ಕೊಂಡಿಗಳು. ಹೌದಾ, ಉತ್ಪನ್ನ ಮತ್ತು ಹಣದ ಮಾರುಕಟ್ಟೆ, ಶ್ರಮದ ಮಾರುಕಟ್ಟೆ, ಇವೆಲ್ಲನೂ ಕೂಡ ಅದೇ ಇದೆ. ಅದಾದ ನಂತರ ಲಾ ಆಫ್ ಡಿಮಿನ್ಸಿಂಗ್ ಬಂದಿದೆ ಡಿ ಪಾರ್ಟ್ ಒಳಗೆ. ಹೌದಾ, ನನ್ನ ಪ್ರಕಾರ ಇಂಡಿಫರೆನ್ಸ್ ಕರ್ವ್ ಬರಬೇಕು, ಇಲ್ಲಾಂದರೆ ಇದು ಬರಬೇಕು. ಇದು ಬಿಟ್ಟರೆ ಸೊ ಲೀನಿಯರ್ಗೆ ಹೋಗಿದೆ. ಹೌದಾ, ಇವು 3 ಮಕ್ಕಳಿಗೆ ಬರ್ಬೋದು ನೋಡಿ ಅಂತ ಹೇಳಿದೆ. ಹಾಗಾಗಿ ಸೊ ಅದಾದ ನಂತರ ನೆಕ್ಸ್ಟ್ ಬಂದಾಗ ಟೇಬಲ್ ಹಾಕಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಡಯಾಗ್ರಾಮ್ ಹಾಕಬೇಕು, ಎಕ್ಸ್ಪ್ಲೇನ್ ಮಾಡಬೇಕು ನೋಡಿ. ಹೌದಾ, ಭಾಳ ಜನ ಏನು ಮಾಡ್ತಾರೆ, ಟೇಬಲ್ ಆ್ಯಂಡ್ ಡಯಾಗ್ರಾಮ್ ಹಾಕಿ ಎಕ್ಸ್ಪ್ಲೇನ್ ಮಾಡಿಬಿಡ್ತಾರೆ, ಮಾರ್ಕ್ಸ್ ಕಟ್ ಆಗುತ್ತೆ. ಹಂಗೆ ಮಾಡಬೇಡಿ. ಸೊ ಇದು TP AP MPದು ಎಲ್ಲ ಮಕ್ಕಳಿಗೆ ಮಾಡಿಸಿರಲಿಲ್ಲ ನಾನು ಆ್ಯಕ್ಚುಲಿ. ಸೊ ಈ ಅವರೇಜ್ ಮಕ್ಕಳಿಗೆ ಬಿಡಿಸಿದೆ, ಕ್ಲೇವರ್ ಸ್ಟೂಡೆಂಟ್ಸು ಅವರಿಗೆಲ್ಲ ಮಾಡಿಸಿದ್ದೆ ನಾನು. ಹೌದಾ, ಇದನ್ನು ಕೂಡ ಪಾಸಿಂಗ್ ಪ್ಯಾಕೇಜಲ್ಲಿ ಕೊಟ್ಟಿದ್ದೀನಿ ನಾನು, ಮಾಡಿದ್ದಾರೆ ಮಕ್ಕಳು. ಹೌದಾ, ಒಂದು 90% ಅಟೆಂಪ್ಟ್ ಮಾಡಿದ್ದಾರೆ ಇದು. ಓಕೆ, ಬಂದಿದೆ ನೋಡಿ. ನನ್ನ ಪ್ರಕಾರ ಇದು ಏನಿತ್ತು ಚಾಪ್ಟರ್ ನಂಬರ್ 3 ಒಳಗೆ, ಅದು ಲಾ ಆಫ್ ವೇರಿಯಬಲ್ ಪ್ರಪೋರ್ಷನ್ ಬರ್ತದ ಅಂತ ಇತ್ತು ರೀ, ಬರಲಿಲ್ಲ ಅದು. ಸರಿ, ಅದ್ರ ಬದಲು ಇದು ಬಂದಿದೆ, ಡಯಾಗ್ರಾಮ್ ಹೋಗಿದೆ. ಇದು PDF ಕನ್ವರ್ಟ್ ಮಾಡೋಕತ್ರ ಅದು ಹೋಗಿದೆ. ಓಕೆ, ನೆಕ್ಸ್ಟ್ ಇದು ಪ್ರಾಬ್ಲಮೆಟಿಕ್ ನೋಡಿ. ಪ್ರಾಬ್ಲಮ್ನಲ್ಲಿ ಹೆಂಗಂದರೆ ಕ್ಲಾಸಲ್ಲಿ ಇವೆಲ್ಲ ಮಾಡಿಸಿದ್ದೆ ನಾನು. 3000 5000 ಮಾಡಿಸಿದ್ದೀನಿ, 8000 ಮಾಡಿಸಿದ್ದೀನಿ, 7000 ಮಾಡೀನಿ, 12 15 ಇವೆಲ್ಲ ಮಾಡಿದ್ದೀನಿ. ಬಟ್ ಇದು ಬಂದಿಲ್ಲ ನೋಡಿ. ಹೌದಾ, 4000 ನಾನು ಮಾಡಿಲ್ಲ, ಇದು ಬಂತು. ಏನು ಮಾಡೋಕ್ಕಾಗಲ್ಲ. ಬಟ್ ಮೆಥಡ್ಸ್ ಎಲ್ಲ ಪರ್ಫೆಕ್ಟ್ ಆಗಿದ್ರು, ಮಕ್ಕಳೆಲ್ಲ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹೌದಾ, ಸುಮಾರು ಪ್ರಾಕ್ಟೀಸ್ ಎಲ್ಲ ಆಗಿದೆ. ಅದಕ್ಕೋಸ್ಕರ ಆನ್ಸರ್ಸ್ ನೋಡೋಣ. ಇಂಗ್ಲೀಷ್ ಮೀಡಿಯಮ್ ಇಲ್ಲಿದೆ ನೋಡಿ ಆನ್ಸರ್ಸ್.
ಓಕೆ. ಜಿ ಡಿ ಪಿದು ಎಮ್ ಪಿದು ಎಷ್ಟಿದೆ 4000 ಇದೆ. ಸೊ ನೆಕ್ಸ್ಟ್ NITದು 400. 4000 ಮೈನಸ್ 400 ಮಾಡಿದ್ರೆ 3600 ಕರೆಕ್ಟ್. NDP ಎಟ್ಟದ್ದು ಮಾಡಬೇಕಾದ್ರೆ GDP ಎಟ್ಟ ಡೆಪ್ ಮಾಡಬೇಕು ಹೌದಾ. 4000 ಮೈನಸ್ 500 ಮಾಡಿದ್ರೆ 3500. NDP ಎಟ್ FC ಮಾಡಬೇಕಾದ್ರೆ NDPದು ಎಷ್ಟು ಬಂದಿದೆ ಆಲ್ರೆಡಿ 3500, ಅದೇ ಹಾಕ್ಕೋಬೇಕಲ್ಲಿ. NITದು ಎಷ್ಟು 400. 3500 ಒಳಗೆ 400 ಮೈನಸ್ ಮಾಡಿ 3100 crores. ಬೇಕಾದರೆ ಕೋಟಿಗಳಲ್ಲಿ ಬರಿಬೇಕು, ಬರ್ದಿಲ್ಲ ನಡೀತೆ. ನೆಕ್ಸ್ಟ್ GNP ಎಟ್ MP. GDP ಇರಬೇಕು ಪ್ಲಸ್ ಏನು ಬರಬೇಕು ಅಂದರೆ NFI ಬರಬೇಕು. GDP ಎಟ್ MPದು 4000, NFIದು ಎಷ್ಟಿತ್ತು 600, 4600 ಕರೆಕ್ಟಾ. GNP ಎಟ್ FCದು GNP MPದು ಎಷ್ಟು ಬಂದಿದೆ 4600, ಅದು ಹಾಕ್ಕೋಬೇಕೆ, ಅದು ಹಾಕ್ಕೊಂಡಿವಿ. ನೆಕ್ಸ್ಟು NITದು ಮೈನಸ್ ಮಾಡಬೇಕು 400, ಅದರಲ್ಲಿ ಅದು ಕಳೀರಿ ಹೌದಾ. ಸೊ 4600 ಒಳಗೆ 400 ಕಳೆದ್ರೆ 4200 ಕರೆಕ್ಟಾ. ಎಸ್. ನೆಕ್ಸ್ಟ್ NNP ಎಟ್ MP. NNP ಎಟ್ MP ಮಾಡಬೇಕಾದ್ರೆ GNP ಎಟ್ MP ಮೈನಸ್ ಡೆಪ್ ಬೇಕು ಹೌದಾ. ಸೊ GNP ಎಟ್ MPದು ಎಷ್ಟು ಬಂದಿದೆ 4600, ಅದು ಹಾಕ್ಕೊಂಡಿವಿ. ಮತ್ತು ಡೆಪ್ ಎಷ್ಟಿತ್ತು ಸೊ ಅಲ್ಲಿ 500, ಅದರಲ್ಲಿ ಅದು ಕಳೀರಿ. 4600 ಒಳಗೆ 500 ಕಳೀರಿ, 4100 crores ಆಗುತ್ತೆ. ಅದೇ ಇದು NNP ಎಟ್ FC ಕೇಳಿಲ್ಲ, ಬಟ್ ಇರಲಿ ಅಂತೇಳಿ ಮಾಡಿದ್ದೀನಿ. ಸೊ ಇದು ಏನಾಗಿತ್ತು ಅಂತಂದರೆ 3700 ಆಗತ್ತಾ. ನೆಕ್ಸ್ಟ್ ಅಲ್ಲಿ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿ ಕಂಪಲ್ಸರಿ ಬರುತ್ತೆ ಅಂತ ಹೇಳಿದೆ, 100% ಶೂರ. ನನಗೂ ಅದ್ರ ಬಗ್ಗೆ ಭರವಸೆ ಇತ್ತು, ಹಾಗಾಗಿ ಇದು ಬರಲಿಲ್ಲ ಅಂದರೆ OMO ಹೇಳಿದೆ ಮಕ್ಕಳಿಗೆ ಹೌದಾ, ಎರಡೂ ರೆಡಿ ಆಗಿದ್ರು. ಹಾಗಾಗಿ ಗೋಲ್ಡ್ ಸ್ಮಿತ್ ಲಾಲಾ ಸ್ಟೋರಿನೇ ಬಂತು. ಮಕ್ಕಳು ಕೂಡ ತುಂಬ ಖುಷಿಯಾಗಿ ಬರೆದಿದ್ದಾರೆ. ಅವ್ರು ಬಂದ ತಕ್ಷಣ ಅನಿಸ್ತು ನನಗೆ ಸೊ ತುಂಬ ಚೆನ್ನಾಗಿತ್ತು ಪೇಪರ್ ಅಂತ ಹೌದಾ. ಡಿಸ್ಕ್ರೈಬ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇದೊಂದು ಬಂದಿಲ್ಲ ಸ್ನೇಹಿತರೆ, ನಾನು ಕೊಟ್ಟಿದ್ದು ಆ್ಯಕ್ಚುಲಿ ಇದರಲ್ಲೆಲ್ಲ ಮಾಡಿಸಿರಲಿಲ್ಲ. ಕ್ಲೆವರ್ ಸ್ಟೂಡೆಂಟ್ಸ್ ಎಲ್ಲ ಮಾಡಿದ್ದಾರೆ, ಬರೆದಿದ್ದಾರೆ. ಬಟ್ ಏನಂದರೆ ಎವರೇಜ್ ಸ್ಟೂಡೆಂಟ್ಸಿಗೆ ಇದು ಡಿಫಿಕಲ್ಟೀಸ್ ಆಗ್ಬೋದು ಅನ್ನೋವಂಥ ದೃಷ್ಟಿಯಿಂದ ಅಲ್ಲಿ ಎರಡೇ ಮಾಡಿಸಿದ್ದೆ ನಾನು. ಎಕ್ಸ್ಪೋರ್ಟ್ ಇಂಪೋರ್ಟ್ದಿತ್ತಲ್ಲ ಅದು ಬರುತ್ತೆ ಅಂತ ನಿರೀಕ್ಷೆ ಇತ್ತು, ಇಲ್ಲ ಮೆರಿಟ್ಸ್ ಡಿಮೆರಿಟ್ಸ್ ಬರುತ್ತೆ ಅಂತ ನಿರೀಕ್ಷೆ ಇತ್ತು. ಹಾಗಾಗಿ ಅವು ಎರಡೂ ಬರಲಿಲ್ಲ, ಅದ್ರ ಬದಲು ಇದು ಬಂತು. ಇರಲಿ ಪರವಾಗಿಲ್ಲ ಹೌದಾ. ಆದರೂ ಕೂಡ ಮಕ್ಕಳು ಮಾಡಿದ್ದಾರೆ. ಸೊ ಅದರಲ್ಲಿ 4 ಕ್ವಶನ್ಸ್ ನಾ ಹೇಳಿದ್ದಿದೆ, ಒಂದು ಮಾತ್ರ ಇದು ಇಲ್ಲ. ಇದಾದ ನಂತರ ನೆಕ್ಸ್ಟ್ ಈ ಪಾರ್ಟಲ್ಲಿ ಆಲ್ಮೋಸ್ಟ್ ಅಲ್ಲಿ ನಾ ಹೇಳಿದೆ ಇದೆ ನೋಡಿ. X1 ಬೆಲೆ 15, 25 ಕನ್ನಡದಾಗ ಮಾಡಿಸಿದ್ದೀನಿ ನೋಡಿರಿ, ಭಾಳ ಸಲ ಹೇಳಿದ್ದೀನಿ. 300 ಇನ್ಕಮ್ ಅದು ಬಂದಿದೆ ಆಲ್ರೆಡಿ ಹೌದಾ. ಎಸ್, ಇಲ್ಲಿ ನಾ ಬೇಕಾದರೆ ಹಾಕಿದ್ದೀನಿ ನೋಡಿ 1.C ಅಂತೇಳಿ, ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ರಿ. ಪಾಸಿಂಗ್ ಪ್ಯಾಕೇಜ್ ಒಳಗೆ ಇದೇ ಡೇಟಾ ಇದೆ ಹೌದಾ. ಕನ್ನಡ ಮೀಡಿಯಮ್ದಾಗ, ಇಂಗ್ಲೀಷ್ ಮೀಡಿಯಮ್ದಾಗ ಬೇರೆ ಡೇಟಾ ಇದೆ. ಹಾಗಾಗಿ ಇಲ್ಲಿ ನೋಡಿ ಆನ್ಸರ್ 1ನೇದು 20 ಬರುತ್ತೆ. ಸೊ 2ನೇದು ಎಷ್ಟು ಬರಬೇಕು ಅಂದರೆ 12 ಬರುತ್ತೆ. ಸೊ 3ನೇದು 4ನೇದು 5ನೇದು ಎಲ್ಲ ಸೇಮ್ ಇರುತ್ತೆ. CD ಅದೇ ಅಂತೂ ನಿಮಗೇನು ಚೇಂಜಸ್ ಆಗಲ್ಲ. ಸ್ಲೋಪ್ ಆಫ್ ಬಜೆಟ್ ಲೈನ ಇಳಿಜಾರಾಗಿರುತ್ತೆ ಹೌದಾ. ಎಲ್ಲ ಅನುಭೋಗ್ಯ ಆದಾಯಕ್ಕೆ ಸಮವಾಗಿರುತ್ತೆ. ಅದು ಇಲ್ಲಿ ನೋಡಿ 15 ಇದ್ದಿದ್ದು ನಾ ಮಾಡಿಸಿದ್ದೀನಿ, ಬಂದಿದೆ ಅದು ಹೌದಾ. ಸೊ ಕನ್ನಡ ಒಳಗೆ ಏನು ಮಾಡಿಸಿದ್ದು ನೋಡಿರಿ, ಅದೇ ಬಂದಿದೆ. 2.A ಅಂತ ಕೊಟ್ಟಿದ್ದೀನಿ ನೋಡಿ ಹೌದಾ. ಸೊ 15 ಬಂದಿದೆ ನೋಡಿ, ಇಲ್ಲೇ ಕೈಲಿ ಹಾಕಿದ್ದಿತ್ತು ಸರಿನಾ. ಎಸ್. ಎಕ್ಸೆಸ್ ಡಿಮ್ಯಾಂಡ್, ಎಕ್ಸೆಸ್ ಸಪ್ಲೈ, ಸಮತೋಲನ ಬಿಂದು ಈ ಒಳಗೆ ಸಮತೋಲನ ಆಗಿದೆ ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ಇಕ್ಲಿಫಿರಿಯಂ ಪ್ರೈಸ್ ಎಷ್ಟಾಗುತ್ತೆ 3 ಇದೆ. ಇಕ್ಲಿಫಿರಿಯಂ ಕ್ವಾಂಟಿಟಿ 15 ಬರೀಬೇಕು. ಅಧಿಕ ಬೇಡಿಕೆ ಎಕ್ಸೆಸ್ ಡಿಮ್ಯಾಂಡ್, ಇಲ್ಲಿ ಏನು ತೊಗೊಂಡಿವಿ ಅಂದರೆ ಕೆಳಗಿಂದು ಎಕ್ಸೆಸ್ ಡಿಮ್ಯಾಂಡ್. ಭಾಳ ಜನ ಮ್ಯಾಗಿನ ತೊಗೊಳ್ತಾರೆ, ಎಕ್ಸೆಸ್ ಸಪ್ಲೈ ಆಗುತ್ತೆ ಮ್ಯಾಗಿನ CDE. ಎಕ್ಸೆಸ್ ಡಿಮ್ಯಾಂಡ್, ಎಕ್ಸೆಸ್ ಸಪ್ಲೈ ಯಾವುದಾಗುತ್ತೆ ABE ನೆನ್ಪಿಟ್ಕೊಳ್ಳಿ ಪ್ಲೀಸ್. ನೆಕ್ಸ್ಟ್ ಇದು ಮಿಸ್ಸಿಂಗ್ ದಿ ಪ್ರಾಡಕ್ಟ್ ಹೆಂಗಿದೆ ನೋಡಿ 800, ನಾ ಇದು ಮಾಡಿಸಿಲ್ಲ. 700, 900, 1000 ಇದು ಮಾಡಿಸಿದ್ದೆ, ಬಟ್ ಇರಲಿ ಮಾಡಿದ್ದಾರೆ ಮಕ್ಕಳು ಹೌದಾ. ಇದು ನೆಕ್ಸ್ಟ್ ಇಷ್ಟು ಇವತ್ತಿನ ವಿಡಿಯೋನಲ್ಲಿ ಕೊಡಬೇಕಂದಿದೆ ಸ್ನೇಹಿತರೆ. ಸೊ ಥ್ಯಾಂಕ್ ಯು ಎವ್ರಿ1, ಲವ್ ಯು ಆಲ್, ಬಾಯ್. ಸೊ ಯಾವಾಗಲೂ ಕೂಡ ನನ್ನ ಯೂಟ್ಯೂಬ್ ಜೊತೆಗೆ ಕನೆಕ್ಟ್ ಆಗಿರಿ. ಸೊ ಹೊಸ ಕಾನ್ಸೆಪ್ಟ್ ಬಗ್ಗೆ ಮತ್ತೆ ಕೊಡ್ತಾ ಇರ್ತೀನಿ. ಧನ್ಯವಾದಗಳು.